ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಪ್ಲ್ಯಾನ್ ಏನಂತಂದರೆ 21, 29 ಧ್ವಜ ಎದ್ದು ಒಂದು ಉತ್ತರ ದಿಕ್ಕಿನ ಮನೆ ಪ್ಲ್ಯಾನ್ ಆಗಿರ್ತೈತಿ. ಸೊ ಈ ಮನೆ ಪ್ಲ್ಯಾನ್ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ನಾನು ಕಂಪ್ಲೀಟಾಗಿ ಹೇಳಿರ್ತೀನಿ. ಸೊ ಇದ್ರೊಳಗೆ 2 ಬೆಡ್ರೂಮ್ದು ಮನೆ ಆಗಿರ್ತೈತಿ. ವಾಸ್ತು ಪ್ರಕಾರ ನಾವು ಯಾವ ರೀತಿ ಈ ಮನೆನ ಮಾಡ್ಕೊಂಡ್ರೆ ಕರೆಕ್ಟಾಗಿರ್ತೈತಿ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದೇ ರೀತಿ ಈ ಮನೆನ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೋದು, ನಮ್ಮದು ಬೆಡ್ರೂಮನ್ನು ಯಾವ ರೀತಿ ನಾವು ಸೆಟಪ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ಇಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇಲ್ಲಿ ಪ್ಲ್ಯಾನ್ ನಾವು ಫಸ್ಟ್ ನೋಡೋದಾದರೆ ಇದು ನಮ್ಮದು ಪ್ಲ್ಯಾನ್ದು ಔಟ್ಲುಕ್ ಆಗಿರ್ತೈತಿ. ಹಿಂಗೆ ನಮ್ಮದು ಅಗಲ 21 ಇರ್ತೈತಿ, ಉದ್ದ 29 ಇರ್ತೈತಿ. ಈ ಮನೇನ ಇಲ್ಲೇ ನಾನು 30-40 ಸೈಟ್ ಒಳಗೆ ಮಾಡಿರ್ತೀನಿ. ನಾವು ಬೇಕಂದ್ರೆ ಇದೇ ಮನೇನ 30-50 ಸೈಟ್ ಒಳಗೂ ಕೂಡ ಮಾಡ್ಕೋಬೋದು. ಮುಂದ್ಗಡೆ ನಾವು ಕಾರ್ ಪಾರ್ಕಿಂಗ್ ಅವಾಗ ನಮ್ಗೆ ಜಾಗ ಸಿಗ್ತೈತಿ. ಸೊ ಇದು ನಮ್ಮದು ಪ್ಲ್ಯಾನ್ ಇಲ್ಲಿ ಆಗಿರ್ತೈತಿ. ಇದನ್ನು ಸ್ವಲ್ಪ ನಾನು ಝೂಮ್ ಇನ್ ಮಾಡ್ತೀನಿ. ಸೊ ಇಲ್ಲೇ ನಾವು ಝೂಮ್ ಇನ್ ಮಾಡಿದಾಗ ಸ್ಟಾರ್ಟಿಂಗ್ ನಮ್ದು ಇಲ್ಲೇ ಮೇನ್ ಗೇಟ್ ಇರ್ತೈತಿ. ಆ ಮೇನ್ ಗೇಟನ್ನು ನಾವು ಈಶಾನ್ಯ ದಿಕ್ಕಿನೊಳಗೆ ಪ್ರೊವೈಡ್ ಮಾಡಿರ್ತೀವಿ. ಈಶಾನ್ಯ ದಿಕ್ಕು ಅಂತಂದರೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ಅದೇ ರೀತಿ ನಾವು ಗೇಟಿಂದ ಒಳಗಡೆ ಬಂದರೆ ಇಲ್ಲೇ 6 ಫೀಟ್ ನಾವು ಮುಂದ್ಗಡೆ ಜಾಗ ಖಾಲಿ ಬಿಟ್ಟಿರ್ತೀವಿ. ಸೊ ಅಲ್ಲಿ ನಾವು ಏನು ಮಾಡ್ಕೊಂಡಿರ್ತೀವಿ ಅಂದರೆ ಇಲ್ಲೇ ನಾವು ನೋಡ್ಬೋದು ಸ್ಟೇರ್ ಕೇಸನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಯಾವ ದಿಕ್ಕಿಗೆ ಅಂತಂದ್ರೆ ನಾರ್ತ್ ವೆಸ್ಟ್ ದಿಕ್ಕಿನೊಳಗೆ ನಾವು ಸ್ಟೇರ್ ಕೇಸನ್ನು ಪ್ರೊವೈಡ್ ಮಾಡಿರ್ತೀವಿ. ಈ ರೀತಿ ನಾವು ಮೇಲ್ಗಡೆ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ನಾವು ಬಲಗಡೆ ತಿರ್ಕೊಂಡು ಅದೇ ರೀತಿ ನಾವು ಇಲ್ಲೇ ಮೇಲ್ಗಡೆ ಹೋದರೆ ನಮ್ಮದು ಫಸ್ಟ್ ಫ್ಲೋರಿಂದ ಟೆರೆಸ್ ಇಲ್ಲೇ ನಮ್ಗೆ ಸಿಗ್ತೈತಿ. ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂತಂದರೆ ಈ ರೀತಿ ಬಂದು ನಾವು ರೈಟಿಗೆ ತಿರುಗಿದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ತಿರುಗ್ದಂಗೆ ಆಗ್ತೈತಿ. ಸೊ ಅದು ವಿಚ್ ಈಸ್ ಕರೆಕ್ಟ್ ಆ್ಯಸ್ ಪರ್ ವಾಸ್ತು. ಆಮೇಲೆ ಇಲ್ಲೇ ನಾವು ಮೇಲ್ಗಡೆ ಬಂದರೆ ನಮ್ದು ಫಸ್ಟ್ ಫ್ಲೋರ್ ಟೆರೆಸ್ ಸಿಗ್ತೈತಿ. ಅದೇ ರೀತಿ ನಾವು ಇಲ್ಲೇ ಕೆಳಗಿಳಿದು ಹೋಗುವಾಗ ನಾವು ವಾಸ್ತು ಪ್ರಕಾರ ಐದರ್ ಈಸ್ಟ್ ಸೈಡ್ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಇಳಬೇಕು ಅಥವಾ ಉತ್ತರಕ್ಕೆ ನಾವು ಮುಖ ಮಾಡಿ ಇಳಿಬೇಕು. ಇಲ್ಲೇ ನೋಡ್ಬೋದು ಮೇನ್ ಡೋರ್ನ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಆ ಮೇನ್ ಡೋರದ್ದು ಸ್ಟೆಪ್ಸ್ ನೋಡ್ರಿ ಇಲ್ಲೇ ಉತ್ತರಕ್ಕೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಆಮೇಲೆ ಇಲ್ಲೂ ಕೂಡ ನಾವು ಮಾಡ್ಕೋಬಹುದು ನೆಸೆಸರಿ ಇದ್ರೆ, ಬಟ್ ಇಲ್ಲೇ ನಾವು ಯಾವುದೇ ರೀತಿ ಸ್ಟೆಪ್ಸನ್ನ ಇಲ್ಲೇ ಪ್ರೊವೈಡ್ ಮಾಡಿರೋದಿಲ್ಲ. ನೆಕ್ಸ್ಟ್ ಇಲ್ಲೇ ಮೇನ್ ಡೋರಿಂದ ಒಳಗಡೆ ಬಂದರೆ ಲಿವಿಂಗ್ ರೂಮ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಲಿವಿಂಗ್ ರೂಮ್ ಹಿಂಗೆ 11 ಇರ್ತೈತಿ, ಹಿಂಗೆ ಉದ್ದ 14 ಫೀಟ್ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ಲಿವಿಂಗ್ ರೂಮ್ ಒಂದು ಸಾಕಷ್ಟು ಸ್ಪೇಸಸ್ ಆದಂಥ ಲಿವಿಂಗ್ ರೂಮ್ ಐತಿ. ಇಫ್ ಇನ್ ಕೇಸ್ ನಮ್ಗೆ ಲಿವಿಂಗ್ ರೂಮ್ ಸೈಜ್ ಸಣ್ಣದು ಅನಿಸಿದರೆ ಯಾವ ರೀತಿ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಅನ್ನೋದನ್ನು ನಾನು ಇವಾಗ ಹೇಳ್ತೀನಿ. ಇಲ್ಲೇ ನೋಡ್ಬೋದು ನಾವು ಲಿವಿಂಗ್ ರೂಮ್ ಒಳಗೆ ಪೂಜಾ ರೂಮ್ನ ಪ್ರೊವೈಡ್ ಮಾಡೀವಿ. ಪೂಜಾ ರೂಮ್ ಸೈಜ್ 5.5 ಫೀಟ್ ಹಿಂಗೆ ಅಗಲ ಕೊಟ್ಟಿವಿ, 4 ಫೀಟ್ ಹಿಂಗೆ ಉದ್ದ ಕೊಟ್ಟಿವಿ. ಈ ಪೂಜಾ ರೂಮ್ನ ನಾವು ಏನು ಮಾಡ್ಕೋಬೋದು ಅಂತಂದರೆ ಇಲ್ಲೇ ಕಿಚನ್ ಒಳಗೆ ನಾವು ಮಾಡ್ಕೋಬೋದು. ಸೊ ಕಿಚನ್ ಒಳಗೆ ಇಲ್ಲೇ ನಾವು ಪೂಜಾ ರೂಮ್ನ ಮಾಡ್ಕೊಂಡಾಗ ನಮ್ಗೆ 4 ಫೀಟ್ ಇಲ್ಲೇ ಆ್ಯಡ್ ಆನ್ ಆಗ್ತೈತಿ. ಸೊ ನಮ್ದು ಆಲ್ರೆಡಿ ಈಗ 14 ಐತಿ, ಪ್ಲಸ್ 4 ಫೀಟ್ ಅಂದರೆ ನಮ್ಗೆ ಟೋಟಲ್ 18 ಫೀಟ್ ಇಲ್ಲೇ ಆಗ್ತೈತಿ. ಸೊ 11/18 ಫೀಟ್ ಇಲ್ಲೇ ನಮ್ಗೆ ಲಿವಿಂಗ್ ರೂಮ್ ಸಿಕ್ಕಂಗೆ ಆಗ್ತೈತಿ. ಆರ್ ಎಲ್ಸ್ ಇನ್ನೂ ಒಂದು ಚೇಂಜ್ ಏನು ಮಾಡ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ನಮ್ದಿಲ್ಲೇ ಸೌತ್ ಈಸ್ಟ್ ಡೈರೆಕ್ಷನ್ ಅಂದರೆ ಆಗ್ನೇಯ ದಿಕ್ಕು ಅಂತ ನಾವು ಏನು ಹೇಳ್ತೀವಲ್ಲ ಅಲ್ಲಿ ನಾವು ಕಿಚನನ್ನು ಪ್ರೊವೈಡ್ ಮಾಡಿರ್ತೀವಿ. ಸೊ ಕಿಚನ್ನಾಗ ಇಲ್ಲೇ ನಾವು 11/10 ಅಂದರೆ ಹಿಂಗೆ ಅಗಲ 11 ಐತಿ, 10 ಉದ್ದ ಐತಿ. ಸೊ ಇದು ಸಾಕಷ್ಟು ಸ್ಪೇಸಿಯಸ್ ಆದಂಥ ಕಿಚನನ್ನು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಆದ ಕಾರಣ ನಾವು ಇಲ್ಲೇನು ಮಾಡಿರ್ತೀವಿ ಅಂದರೆ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಕೂಡ ನಾವಿಲ್ಲೇ ಹಾಕ್ಕೊಂಡು ಇದನ್ನು ಡೈನಿಂಗ್ ನಾವು ಇಲ್ಲೇ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಒಂದು ಬ್ಯಾಕ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ. ಹಿಂದೆ ಇಲ್ಲೇ 2.5 ಫೀಟ್ ನಾನು ಗ್ಯಾಪ್ ಬಿಟ್ಟಿರ್ತೀನಿ ಸೆಟ್ ಬ್ಯಾಕ್. ಸೊ ಆ ಗ್ಯಾಪನ್ನು ನಾವು ಯುಟಿಲಿಟಿಯಾಗಿ ಯೂಸ್ ಮಾಡ್ಕೋಬಹುದು. ಆ ಕಾರಣಕ್ಕೆ ಇಲ್ಲೇ ನಾನು ಒಂದು ಡೋರ್ನ ಪ್ರೊವೈಡ್ ಮಾಡಿರ್ತೀನಿ ಸೌತ್ ಸೈಡ್. ಈ ಡೋರ್ ನಮಗೆ ಬೇಡ ಅಂದರೆ ಇದನ್ನು ಕ್ಲೋಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಏನು ಇಂಪ್ರೂವ್ ಮಾಡ್ಕೋಬೋದು ಅಂತಂದು ಹೇಳ್ತೀನಿ ಅಂತಂದೆ. ಈ ಪೂಜಾ ರೂಮ್ನ ನಾವು ಇಲ್ಲಿ ಕಿಚನ್ ಒಳಗೆ ಮಾಡ್ಕೊಂಡ್ರೆ ಈ ಡೈನಿಂಗ್ ನಾವು ಇಲ್ಲೇ ಮಾಡ್ಕೋಬೋದು. ಸೊ ದ್ಯಾಟ್ ನಮ್ಗೆ ಕನ್ವೀನಿಯೆಂಟ್ ಆಗ್ತೈತಿ. ಇಲ್ಲೇ ನಾವು ಇಂಟೀರಿಯರ್ ಒಳಗೆ ಒಂದು ಇಲ್ಲೇ ಕೌಂಟ್ರ್ ಕಿಚನ್ ಕೊಟ್ಟರೆ ನಮ್ಗೆ ಇಲ್ಲೇ ಏನಾಗುತ್ತೆ ಅಂತಂದರೆ ಅವಾಗ ಡೈನಿಂಗ್ ಸೆಟಪ್ ಇಲ್ಲೇ ಆಗ್ತೈತಿ. ಪೂಜಾ ರೂಮ್ನ ನಾವು ಇಲ್ಲಿ ಒಳಗೆ ಮಾಡ್ಕೋಬೋದು, ಡೈನಿಂಗ್ ನಾವು ಇಲ್ಲಿ ಪೂಜಾ ರೂಮ್ ಇದ್ದಲ್ಲೇ ಡೈನಿಂಗ್ ಮಾಡ್ಕೋಬೋದು. ಸೊ ದ್ಯಾಟ್ ನಮ್ಗೆ ಏನಾಗ್ತೈತೆ ಅಂದರೆ ಅವಾಗ ಕರೆಕ್ಟಾಗಿ ಒಂದು ಡೈನಿಂಗ್ ಹಾಲ್ ಕೂಡ ಇಲ್ಲೇ ನಮಗೆ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮದ್ದು ನೋಡೋದಾದರೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಂದರೆ ನೈಋತ್ಯ ದಿಕ್ಕಿನೊಳಗೆ ನಾವು ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂತೇಳಿ ನಾವು ನೋಡೋದಾದರೆ 9.5 ಫೀಟ್ ನಮ್ದು ಹಿಂಗೆ ಅಗಲ ಐತಿ, 10 ಫೀಟ್ ಇದು ಉದ್ದ ಐತಿ. ಸೊ ಇದ್ರೊಳಗೆ ನಾವು ಯಾವ ರೀತಿ ವಾರ್ಡ್ರೋಬ್ ಮಾಡ್ಕೋಬೋದು ಅಂತ ನಾನು ಇವಾಗ ಹೇಳ್ತೀನಿ. ಇಲ್ಲೇ ನಾವು ವಾರ್ಡ್ರೋಬನ್ನು ಪ್ರೊವೈಡ್ ಮಾಡಿರ್ತೀವಿ. ನಾವು ಇದು ಯಾವ ವಾಲ್ ಅಂತಂದರೆ ಇದು ಈಸ್ಟ್ ವಾಲ್ ಒಳಗೆ ನಾವು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ನಮ್ಗೆ ಬೇಡಪ್ಪ ಅಂತಂದರೆ ಇಲ್ಲೇ ವೆಸ್ಟ್ ವಾಲ್ ಇಲ್ಲೇನೈತಲ್ಲ ಇದು ಸೌತ್ ವಾಲ್ ಇಲ್ಲೇ ನಾವು
ಈ ಸೌತ್ ವಾಲ್ ಒಳಗೆ ವಾರ್ಡ್ರೋಬ್ನ ಪ್ರೊವೈಡ್ ಮಾಡ್ಕೋಬಹುದು. ಅದನ್ನು ಯಾವ ರೀತಿ ಪ್ರೊವೈಡ್ ಮಾಡ್ಕೋಬೇಕಂತಂದು ನಾನು ಹೇಳ್ತೀನಿ. ಇಲ್ಲೇ ನಾವೇನು ವಿಂಡೋ ಕೊಟ್ಟೇವಲ್ಲ, ಆ ವಿಂಡೋನ ಈ ಕಡೆ ಸರಿಸ್ಕೋಬೇಕು. ಅಂದರೆ ಇಲ್ಲಿಂದ ಇಲ್ಲಿ ತನಕ 3 ಫೀಟ್ ವಿಂಡೋ. ಈ ಡೋರ್ ನೇರ ನಾವು ವಿಂಡೋ ಕೊಟ್ಟರೆ ನಮಗೆ ಇನ್ನು ಇಲ್ಲೇ 9.5 ಫೀಟ್ ಒಳಗೆ 3 ಫೀಟ್ ಹೋದ್ರೆ ಇನ್ನೂ 6.5 ಫೀಟ್ ನಮಗೆ ಇಲ್ಲೇ ಜಾಗ ಉಳಿದಿರ್ತೈತಿ. ಸೊ ಈ 6.5 ಫೀಟ್ ಒಳಗೆ ನಾವು ಏನು ಮಾಡ್ಕೋಬೋದು ಅಂದರೆ ಒಂದು ವಾರ್ಡ್ರೋಬನ್ನು ಇಲ್ಲೇ ಮಾಡ್ಕೋಬೋದು. ಸೊ ದ್ಯಾಟ್ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ ಒಳಗೆ ಟಿ ವಿ ಇಲ್ಲೇ ಯೂನಿಟ್ ಪ್ಲೇಸ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಸೆಟಪ್ ಆದಂಗೆ ಆಗ್ತೈತಿ. ನೆಕ್ಸ್ಟ್ ಇಲ್ಲೇ ಮಾಸ್ಟರ್ ಬೆಡ್ರೂಮಿಂದ ನಾವು ನಾರ್ತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮಿನ ವಾಯುವ್ಯ ದಿಕ್ಕಿನೊಳಗೆ ನಾವು ಒಂದು ಅಟ್ಯಾಚ್ ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ. ಸೊ ಅಟ್ಯಾಚ್ ಟಾಯ್ಲೆಟದ ಸೈಜ್ ಎಷ್ಟೈತೆ ಅಂತೇಳಿ ನೋಡೋದಾದರೆ 6 ಫೀಟ್ ನಮ್ದು ಅಗಲ ಐತಿ, 4 ಫೀಟ್ ಇದು ಉದ್ದ ಐತಿ. ಸೊ ಇಲ್ಲಿ ನಮ್ಗೆ ಒಂದು ಮೀಡಿಯಮ್ ಸೈಜ್ಡ್ ಇದು ಒಂದು ಟಾಯ್ಲೆಟ್ ರೂಮ್ ಆಗಿರ್ತೈತಿ. ಅದೇ ರೀತಿ ಇಲ್ಲೇ ನೋಡ್ಬೋದು, ಸ್ವಲ್ಪ ಝೂಮ್ ಔಟ್ ಮಾಡ್ತೀನಿ. ಝೂಮ್ ಔಟ್ ಮಾಡಿದಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ನೋಡಿರಿ, ಲಿವಿಂಗ್ ರೂಮಿಂದ ನಾವು ಒಂದು ಮಾಸ್ಟರ್ ಬೆಡ್ರೂಮ್ಗೆ ಇಲ್ಲಿ ಡೋರ್ ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ನಾವು ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ಗೆ ಡೋರ್ ಪ್ರೊವೈಡ್ ಮಾಡಿದ್ವಿ. ಇಲ್ಲೇ ನಾವು ಏನು ಮಾಡಿದ್ವಿ ಅಂತಂದರೆ ಟಾಯ್ಲೆಟ್ ಒಂದು ಗೆಸ್ಟ್ ಟಾಯ್ಲೆಟ್ ಅಥವಾ ನಾವು ಏನು ಕಾಮನ್ ಟಾಯ್ಲೆಟ್ ಅಂತೇಳಿ ನಾವು ಹೇಳ್ತೀವಲ್ಲ ಅದನ್ನು ಪ್ರೊವೈಡ್ ಮಾಡಿದ್ವಿ. ಸೊ ಇಲ್ಲೇ ನೋಡ್ಬೋದು, ಈ ವಾಲನ್ನು ಇಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದ ಕಾರಣ ಏನಂದರೆ ಇಲ್ಲೇ ನಾವು ಟಿ ವಿ ಯೂನಿಟ್ ಕೂಡ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲೇ ನಮ್ಮದು ಕಾಮನ್ ಟಾಯ್ಲೆಟ್ ಇರೋದ್ರಿಂದ ಇಲ್ಲಿಗೆ ನಾವು ಹಾಫ್ ಮಾಡಿದರೆ ಈ ಟಾಯ್ಲೆಟ್ ಈ ವಾಲ್ ಇರಲಿಲ್ಲ ಅಂತಂದರೆ ಡೈರೆಕ್ಟಾಗಿ ನಮಗಿಲ್ಲೇ ಟಾಯ್ಲೆಟದ್ದು ಆಕ್ಸೆಸ್ ಇಲ್ಲೇ ನೋಡ್ದಂಗೆ ಆಗ್ತಿತ್ತು. ಸೊ ದ್ಯಾಟ್ ಅಲ್ಲೇ ನಮ್ದು ಏನಾಗ್ತಿತ್ತು ಅಂದರೆ ಪ್ರೈವೇಸಿ ಕೂಡ ನಮ್ಮದು ಕಡಿಮೆ ಆಗ್ತಿತ್ತು. ಸೊ ದ್ಯಾಟ್ ಈ ವಾಲ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಇಲ್ಲೇ ಒಂದು 4 ಫೀಟ್ ಅಷ್ಟು ನಾವು ಗ್ಯಾಪ್ ಅಂದರೆ ಆರ್ಚರ ಮಾಡ್ಕೋಬೋದು ಅಥವಾ ಪ್ಲೇನಾಗಿ ನಾವು ಹಾಗೆ ಬಿಡ್ಬೋದು. ಅವಾಗ ನಮ್ಗೆ ಏನಾಗ್ತೈತೆ ಅಂದರೆ ಇಲ್ಲೇ ಕಂಪ್ಲೀಟಾಗಿ ಕ್ಲೋಸ್ಡ್ ಫಾರ್ಮ್ ಆಫ್ ನಮ್ಮದು ಕನ್ಸ್ಟ್ರಕ್ಷನ್ ಇಲ್ಲೇ ಆದಂಗೆ ಆಗ್ತೈತಿ. ಸೊ ದ್ಯಾಟ್ ಏನಂತಂದರೆ ನೋಡೋಕ್ಕೂ ಕೂಡ ಅಸ್ಥೆಟಿಕ್ ಪರ್ಪಸಾಗಿ ಕೂಡ ಚೆನ್ನಾಗಿ ಕಾಣ್ತೈತಿ. ಆಮೇಲೆ ಪ್ರೈವೇಸಿ ಕೂಡ ಇಲ್ಲೇ ನಾವು ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇ ನಾವು ಗೆಸ್ಟ್ ಬೆಡ್ರೂಮಿಗೆ ಬಂದರೆ 9.5 ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೈಜ್. ಇದು ಕೂಡ ವಾರ್ಡ್ರೋಬನ್ನು ನಾವು ಇಲ್ಲೇ ಈ ವಾಲ್ ಒಳಗೆ ಪ್ರೊವೈಡ್ ಮಾಡ್ಕೋಬೋದು ಅಥವಾ ಇಲ್ಲೇ ನಮ್ಮದು ಪಶ್ಚಿಮ ದಿಕ್ಕಿನ ವಾಲ್ ಒಳಗೆ ಇಲ್ಲೇ ನಾವು ಪ್ರೊವೈಡ್ ಮಾಡ್ಕೋಬೋದು. ಆಮೇಲೆ ಇಲ್ಲೇ ಕೂಡ ನಾವು ಟಿ ವಿ ಯೂನಿಟ್ ಬೇಕಂದ್ರೆ ಪ್ರೊವೈಡ್ ಮಾಡ್ಕೋಬೋದು, ಇಟ್ಸ್ ಆಪ್ಷನಲ್. ನೆಕ್ಸ್ಟ್ ಇಲ್ಲೇ ನಾವು ನೋಡೋದಾದರೆ ಈ ವಿಂಡೋನ ಆವಾಗ ನಾವು ಏನಾಗ್ತೈತೆ ಅಂದರೆ ಬಿಟ್ಟು ಈ ಕಡೆ ನಾವು ವಾರ್ಡ್ರೋಬ್ ಮಾಡ್ಕೋಬೇಕಾಗ್ತೈತಿ. ಅಥವಾ ಬೇಡ ನಾವು ವಾರ್ಡ್ರೋಬ್ ಇಲ್ಲೇ ಮಾಡ್ಕೊತೀವಿ ಅಂದರೆ ಇವೆರಡು ವಿಂಡೋ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ದ್ಯಾಟ್ ಏನಾಗ್ತೈತೆ ಅಂದರೆ ಇಲ್ಲೇ ಗಾಳಿ ಬೆಳಕು ರೂಮಿಗೆ ಚೆನ್ನಾಗಿ ಬರ್ತೈತಿ. ನೆಕ್ಸ್ಟ್ ಇಲ್ಲೇ ನಾವು ಇನ್ನೊಂದು ಏನು ಚೇಂಜ್ ಮಾಡ್ಕೋಬೋದು ಅಂತಂದರೆ ನಮ್ಗೆ ಹೊರಗಡೆನ ಒಂದು ಟಾಯ್ಲೆಟ್ ಬೇಕು ಅಂದಾಗ ಇಲ್ಲೇ ನಾವು ಏನು ಮಾಡ್ಕೋಬೇಕಂತಂದ್ರೆ ಕೆಳಗಡೆ ಈ ಸ್ಟೇರ್ಕೇಸ್ ಲ್ಯಾಂಡಿಂಗ್ ಇರ್ತೈತಲ್ಲ, ಸ್ಟೇರ್ಕೇಸ್ ಲ್ಯಾಂಡಿಂಗ್ ಒಂದು ಫ್ಲೈಟ್ ನಾವು ಅಟ್ಲೀಸ್ಟ್ 7 ಫೀಟ್ ವರೆಗೂ ನಾವು ತೊಗೊಂಡ್ರೆ ಅದ್ರ ಕೆಳಗಡೆ ನಾವೇನು ಮಾಡ್ಕೋಬೋದು ಅಂದರೆ ಇಲ್ಲೇ ಟಾಯ್ಲೆಟನ್ನು ಮಾಡ್ಕೋಬೋದು. 6 ಫೀಟ್ ಮಿನಿಮಮ್ ನಾವು ಇಲ್ಲೇ ಕೊಟ್ಟರೆ ಏನಾಗ್ತೈತೆ ಅಂದರೆ ಕೆಳಗಡೆ ನಾವು ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡಾಗ, ಯಾಕಂದರೆ ಟಾಯ್ಲೆಟದ್ದು ನಮ್ಮದು ಕಟ್ಟಿ ಬರ್ತೈತಲ್ಲ ಅದು ಚೂರು ಒಂದು ಸ್ವಲ್ಪ ಹೈಟ್ ಇರ್ತೈತಿ. ಸೊ ನಮ್ಗೇನಾಗುತ್ತೆ ಅಂದರೆ ಅವಾಗ ಇಲ್ಲಿ ಅದನ್ನು ಯೂಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು. ಸೊ ದ್ಯಾಟ್ ನಾವು ಇದನ್ನು ಕರೆಕ್ಟಾಗಿ ಲ್ಯಾಂಡಿಂಗ್ 7 ಫೀಟ್ ಹೈಟ್ ಅಥವಾ ಮೋರ್ ದೆನ್ 6 ಫೀಟ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಂಡಾಗ ಅಲ್ಲಿ ನಾವು ಕೆಳಗಡೆ ಟಾಯ್ಲೆಟ್ ರೂಮ್ನ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಆ್ಯಸ್ ಯೂಶುವಲ್ ಮೇಲ್ಗಡೆ ಹೋಗ್ತೈತಿ. ಸೊ ಇದು ಇವತ್ತಿಂದ ಪ್ಲ್ಯಾನ್ ಆಗಿತ್ತು. ಇಲ್ಲೇ ನಾನು ಆವಾಗಲೇ ಹೇಳ್ದಂಗೆ ಇದು ಉತ್ತರ ದಿಕ್ಕಿನ ಧ್ವಜ ಇದ್ದು 21-29 ಫೀಟಿಂದ ಮನೆ ಪ್ಲ್ಯಾನ್ ಆಗಿತ್ತು. ಈ ಪ್ಲ್ಯಾನ್ ತಮಗೆಲ್ಲರಿಗೂ ಲೈಕ್ ಆಗೈತೆ ಅನ್ಕೊತೀನಿ. ಪ್ಲೀಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಇದನ್ನು ಏನು ಮಾಡ್ಬೇಕು ನೀವು ಅಂತಂದರೆ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಕಾರಣ, ನಾನು ಪ್ಲ್ಯಾನ್ಸ್ ಅಪ್ಲೋಡ್ ಮಾಡೋ ಕಾರಣ ಏನಂತಂದರೆ ನಿಮ್ಗೆ ಮನೆ ಕಟ್ಟೋಕ್ಕಿಂತ ಮುಂಚೆ ಒಂದು ಐಡಿಯಾ ಬರ್ತೈತಿ. ಈಗ ನೀವು ನಿಮ್ಮ ಇಂಜಿನಿಯರ್ ಕಡೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ನೀವು ಪ್ಲ್ಯಾನ್ಗಳ ವಿಡಿಯೋಸ್ ನೋಡಿದಾಗ ನಿಮ್ಗೆ ಈ ರೀತಿ ನಾವು ಮಾಡ್ಕೋಬೋದು ಅಥವಾ ಈ ರೀತಿ ನಮ್ಮದು ಮನೆ ಇರಬೇಕು ಅನ್ನೋದು ನಿಮ್ಮದು ಒಂದು ಬೇಸಿಕ್ ಐಡಿಯಾ ಇತ್ತಂದರೆ ನೀವು ಇಂಜಿನಿಯರ್ ಕೂಡ ಡಿಸ್ಕಸ್ ಮಾಡಬೇಕಾದ್ರೆ ನಿಮ್ಗೆ ಭಾಳ ಈಸಿ ಆಗ್ತೈತಿ. ನಿಮ್ಮ ಇಂಜಿನಿಯರ್ ಏನು ಹೇಳ್ತಾರೋ ಅದು ನಿಮ್ಗೆ ಆದಷ್ಟು ಬೇಗ ಸಿಂಕ್ ಆಗ್ತೈತಿ. ಸೊ ದ್ಯಾಟ್ ಅವ್ರಿಗೆ ನಿಮ್ಗೆ ಒಂದು ಗುಡ್ ರಿಲೇಷನ್ಶಿಪ್ ಬೆಳಿತೈತಿ. ಸೊ ದ್ಯಾಟ್ ನಿಮ್ಮದು ಮನೆಯೂ ಕೂಡ ಚೆನ್ನಾಗಿ ಆಗ್ತೈತಿ ಬೇಸಿಕ್ ನಾಲೆಜ್ ಇತ್ತಪ್ಪ ಅಂತಂದ್ರೆ ಅನ್ನೋ ಕಾರಣಕ್ಕಾಗಿ ನಾನು ಪ್ಲ್ಯಾನ್ಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ತಮಗೆಲ್ಲರಿಗೂ ಪ್ಲ್ಯಾನ್ ಲೈಕ್ ಆಗಿತ್ತು ಅನ್ಕೊಂತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಪ್ಲ್ಯಾನ್ಸ್ ಆದಷ್ಟು ಶೇರ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.